2025ನೇ ವರ್ಷದ ಫೆಬ್ರವರಿ ತಿಂಗಳಿನ ಮೈತ್ರೇಯಿ ಮುಹೂರ್ತ ದಿನಾಂಕ ಮತ್ತು ಸಮಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೈತ್ರೇಯಿ ಮುಹೂರ್ತದ ಬಗ್ಗೆ ಹೊಸದಾಗಿ ಈ ವಿಡಿಯೋ ನೋಡೋರು ಮೈತ್ರೇಯಿ ಮುಹೂರ್ತದ ಸಮಯದ ವಿಶೇಷತೆ ಏನು, ಹಾಗೆ ಫಲಾವೆಲೆ ಪರಿಹಾರದ ಬಗ್ಗೆ ತುಂಬ ಡೌಟ್ಸನ್ನು ಕಾಮೆಂಟ್ನಲ್ಲಿ ಕೇಳಿದ್ರಿ. ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಮೈತ್ರೇಯಿ ಮುಹೂರ್ತದ ವಿಶೇಷತೆ ಮತ್ತು ಫಲಾವೆಲೆ ಪರಿಹಾರದ ಬಗ್ಗೆನೂ ತಿಳಿಸ್ಕೊಟ್ಬಿಡ್ತೀನಿ. ಫೆಬ್ರವರಿ 20, 2025 ಹಾಗೂ ಫೆಬ್ರವರಿ 21, 2025ರಂದು ಈ ತಿಂಗಳು ಮೈತ್ರೇಯಿ ಮುಹೂರ್ತ ಬಂದಿದೆ. ವೃಶ್ಚಿಕ ಲಗ್ನ ಮತ್ತು ಅನುರಾಧ ನಕ್ಷತ್ರ 2ನೇ ಪಾದದಲ್ಲಿ ಈ ಮೈತ್ರೇಯಿ ಮುಹೂರ್ತ ಬಂದಿದೆ ಈ ಸಲ. ಈ ದಿನ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಗುರುವಾರ ಹಾಗೂ ಶುಕ್ರವಾರ. ಈ ಮೈತ್ರೇಯಿ ಮುಹೂರ್ತ ಸಮಯದ ವಿಶೇಷತೆ ಏನು ಅಂತಂದರೆ, ಎಷ್ಟೇ ಸಾಲ ಮಾಡಿದರೂ ಸಹ ಈ ಮೈತ್ರೇಯಿ ಮುಹೂರ್ತದ ಸಮಯದಲ್ಲಿ ಆ ಸಾಲದ ಒಂದು ಭಾಗವನ್ನು ಕೊಟ್ಟಿದ್ದೇ ಆದರೆ ಅಥವಾ ಫಲಾವೆಲೆ ಪರಿಹಾರವನ್ನು ಈ ಮೈತ್ರೇಯಿ ಮುಹೂರ್ತದಲ್ಲಿ ಮಾಡಿದ್ದೇ ಆದರೆ ಆ ಸಾಲ ಎಷ್ಟೇ ಇದ್ದರೂ ಸಹ ಅತಿ ಬೇಗನೆ ತೀರುವಂತಹ ಅನುಕೂಲ ಆಗಿಬರುತ್ತೆ. ಯಾವ ರೀತಿ ಈ ಫಲಾವೆಲೆ ಪರಿಹಾರವನ್ನು ಮಾಡೋದು ಅಂತ ಚಿಕ್ಕದಾಗಿ ಈಗ ತಿಳಿಸ್ಕೊಟ್ಬಿಡ್ತೀನಿ. ಫಲಾವೆಲೆ, ಒಂದು ಚೆನ್ನಾಗಿರೋ ಫಲಾವೆಲೆಯನ್ನು ತಗೊಂಡು ಅದ್ರ ಮೇಲೆ ನಿಮ್ಮ ಸಾಲ ಎಷ್ಟಿದೆಯೋ ಆ ಸಾಲವನ್ನು ಬರೆದು ಈ ಸಾಲ ಅತಿ ಬೇಗನೆ ತೀರಬೇಕು ಅಂತ ಪಾಸಿಟಿವ್ ಆಗಿ ಬರಿಬೇಕು. ಇದನ್ನು ಮೈತ್ರೇಯಿ ಮುಹೂರ್ತ ಸಮಯದಲ್ಲಿ ನೀವು ಬರಿಬೇಕು. ಪ್ರತಿ ಮೈತ್ರೇಯಿ ಮುಹೂರ್ತದಲ್ಲೂ ಈ ರೀತಿ ಒಂದು ವಾಕ್ಯವನ್ನು ಆ ಫಲಾವೆಲೆ ಮೇಲೆ ಬರೆದು, ಆ ಫಲಾವೆಲೆ ಮೇಲೆ ಜಾಗ ಇಲ್ಲ ಅಂದಾಗ ಆ ಎಲೆಯನ್ನು ಸುಟ್ಟಾಕಿ ನಂತರ ಮತ್ತೆ ಹೊಸ ಎಲೆಯಲ್ಲಿ ಬರಿಬೇಕು. ಆ ಫಲಾವೆಲೆ ಮೇಲೆ ಸಾಲ ಅತಿ ಬೇಗನೆ ತೀರಬೇಕು ಅಂತ ಬರೆದು ಆ ಮೈತ್ರೇಯಿ ಮುಹೂರ್ತದ ಸಮಯದಲ್ಲಿ ನಿಮ್ಮ ಹತ್ತಿರ ಎಷ್ಟು ಹಣ ಇದೆಯೋ, 10 ರೂಪಾಯಿ 20 ರೂಪಾಯಿ ಸಹ ಆಗಿರ್ಬೋದು, ಆ ಹಣವನ್ನು ಆ ಫಲಾವೆಲೆ ಜೊತೆ ಇಟ್ಟು ಅದನ್ನು ಒಂದು ಪರ್ಸ್ ಅಥವಾ ಒಂದು ಪೇಪರ್ನಲ್ಲಿ ಹಾಕಿ ಎತ್ತಿಟ್ಬಿಡಿ. ಈ ಫಲಾವೆಲೆ ಪರಿಹಾರದ ಬಗ್ಗೆ ಡೆಮೋ ಮೂಲಕನೇ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ. ವಿವರವಾಗಿ ವಿಡಿಯೋ ಬೇಕು ಅಂತಂದರೆ ಆ ವಿಡಿಯೋ ಚೆಕ್ ಮಾಡಿ. ಮೈತ್ರೇಯಿ ಮುಹೂರ್ತದ ಸೂಕ್ಷ್ಮವಾದ ಸಮಯ ನೋಡೋದಾದರೆ, ಈ ಮೈತ್ರೇಯಿ ಮುಹೂರ್ತ ಮಧ್ಯರಾತ್ರಿ ಬಂದಿದೆ ಈ ಸಲ. ಫೆಬ್ರವರಿ 20, 2025 ರಾತ್ರಿ 11:51 ಫೆಬ್ರವರಿ 21, 2025 ಮಧ್ಯರಾತ್ರಿ 2:02 ಮೈತ್ರೇಯಿ ಮುಹೂರ್ತದ ಸೂಕ್ಷ್ಮವಾದ ಸಮಯವಿದೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಸಾಲದ ಒಂದು ಭಾಗವನ್ನು ಹಣದ ಮೂಲಕ ಕೊಡೋಕ್ಕಾಗೋದಿಲ್ಲ. ಆನ್ಲೈನ್ ಪೇ ಮಾಡೋರು ಈ ಸಮಯದಲ್ಲಿ ಮಾಡ್ಬೋದು, ಅಥವಾ ಫಲಾವೆಲೆ ಪರಿಹಾರವನ್ನು ಈ ಮೈತ್ರೇಯಿ ಮುಹೂರ್ತದಲ್ಲಿ ಧಾರಾಳವಾಗಿ ಮಾಡ್ಬೋದು. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.